ನಾಗಮಂಗಲ ಗಲಭೆ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ಹಿರಿಯ ಐಪಿಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಗುಪ್ತಚರ ಇಲಾಖೆಯ ಎಡಿಜಿಪಿ ಶರತ್ ಚಂದ್ರ ವರ್ಗಾವಣೆ, ಹಾಗೆಯೇ ಎಡಿಜಿಪಿಯಾಗಿ ಹೇಮಂತ್ ನಿಂಬಾಳ್ಕರ್, ವಾರ್ತಾ ಇಲಾಖೆಯ ಆಯುಕ್ತರಾಗಿಯೂ ಕೂಡ ಮುಂದುವರಿಯಲಿದ್ದಾರೆ. ಅವರು ಟ್ರಾಫಿಕ್ ರಸ್ತೆ ಸುರಕ್ಷತೆ ಎಡಿಜಿಪಿಯಾಗಿ ಶರತ್ ಚಂದ್ರ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಗುಪ್ತಚರ ಇಲಾಖೆಯ ಎಡಿಜಿಪಿಯಾಗಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ನೇಮಕ ಮಾಡಲಾಗಿದೆ. ಅದರ ಜೊತೆಗೆ ವಾರ್ತಾ ಇಲಾಖೆಯ ಆಯುಕ್ತರಾಗಿಯೂ ಕೂಡ ಹೇಮಂತ್ ನಿಂಬಾಳ್ಕರ್ ಅವರು ಮುಂದುವರಿತಾರೆ. ಇನ್ನು ಎಡಿಜಿಪಿ ಆಗಿದ್ದಂತಹ ಗುಪ್ತಚರ ಇಲಾಖೆಯ ಎಡಿಜಿಪಿ ಆಗಿದ್ದಂತಹ ಶರತ್ ಚಂದ್ರ ಅವರನ್ನ ಟ್ರಾಫಿಕ್ ರಸ್ತೆ ಸುರಕ್ಷತೆ ಎಡಿಜಿಪಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಈ ನಾಗಮಂಗಲದಲ್ಲಿ ಆದಂತಹ ಘಟನೆ ಯಾವ ರೀತಿಯ ಚರ್ಚೆಗೆ ಕಾರಣವಾಗಿತ್ತು ಅಂದ್ರೆ, ಪೊಲೀಸರ ವೈಫಲ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಕಳೆದ ವರ್ಷವೂ ಕೂಡ ಇದೇ ಜಾಗದಲ್ಲಿ ಘಟನೆ ನಡೆದಿತ್ತು. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಗಿತ್ತು. ಈ ಬಾರಿಯಾದರೂ ಒಂದಷ್ಟು ಗುಪ್ತಚರ ಮಾಹಿತಿಯನ್ನ ಆಧರಿಸಿ ಮಾಹಿತಿಯನ್ನ ಕಲೆ ಹಾಕಿ ಈ ಒಂದು ಘಟನೆಯನ್ನ ತಡೆಯಬಹುದಿತ್ತು. ಆದರೆ ಇಲ್ಲಿ ಪೊಲೀಸರು ವೈಫಲ್ಯವನ್ನ ಅನುಭವಿಸಿದ್ದಾರೆ. ಪೊಲೀಸರ ವೈಫಲ್ಯವೇ ಈ ಘಟನೆಗೆ ಕಾರಣ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಆರೋಪಿಸಿದ್ರು. ಹಾಗಾಗಿ ಇದರ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಇತ್ತು. ಆ ಕಾರಣಕ್ಕೋಸ್ಕರ ಜವಾಬ್ದಾರಿಯುತರನ್ನಾಗಿಸಿ ಇದೀಗ ಹಿರಿಯ ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಸರ್ಕಾರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನಾಗಮಂಗಲದ ಗಲಭೆ ಇದೆಯಲ್ಲ, ಇದಕ್ಕೆ ಪೊಲೀಸರ ವೈಫಲ್ಯವೂ ಕಾರಣ ಅನ್ನೋ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಹಿರಿಯ ಅಧಿಕಾರಿಗಳ ವರ್ಗಾವಣೆಯಾಗಿದೆ. ಯಾರ್ಯಾರನ್ನ ವರ್ಗಾವಣೆ ಮಾಡಲಾಗಿದೆ ಮತ್ತೆ ಯಾರನ್ನ ನೇಮಕ ಮಾಡಲಾಗಿದೆ ಆ ಪೋಸ್ಟ್ಗೆ ಅಂತ? ಮಧುಶ್ರೀ, ನಾಗಮಂಗಲ ಗಲಭೆ ಆಗ್ತಾ ಇದ್ದಾನೆ ಆಡಳಿತಕ್ಕೆ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಇನ್ನಷ್ಟು ಚುರುಕು ಮುಡಿಸುವ ನಿಟ್ಟಿನಲ್ಲಿ ಈಗ ಸರ್ಕಾರ ಒಂದು ಕ್ರಮವನ್ನ ಕೈಗೊಂಡಿದೆ. ಪ್ರಮುಖವಾಗಿ ಗುಪ್ತಚರ ವಿಭಾಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳಿರುತ್ತೆ. ಇಂಥ ಒಂದು ಘಟನೆ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಮಾಹಿತಿ ಇರ್ಲಿಲ್ವಾ, ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನುವಂಥದ್ದು ಕೂಡ ಆರೋಪ ಕೇಳಬರ್ತಾ ಇದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈಗಾಗಿರುವಂತಹ ಘಟನೆಯಿಂದ ಇನ್ನಷ್ಟು ಆಗುವಂತ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಹೇಮಂತ್ ನಿಂಬಾಳ್ಕರ್ ಅವರಿಗೆ ಈಗಾಗಲೇ ವಾರ್ತಾ ಇಲಾಖೆಯ ಜೊತೆಗೆ ಗುಪ್ತಚರ ಇಲಾಖೆ ವಿಭಾಗದ ಜವಾಬ್ದಾರಿಯನ್ನ ಕೂಡ ನೀಡಲಾಗಿದೆ. ಯಾಕೆಂದ್ರೆ ಹಿಂದೆ 2013ರಿಂದ 2018 ನಡುವೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ಹೇಮಂತ್ ನಿಂಬಾಳ್ಕರ್ ಅವರು ಗುಪ್ತಚರ ಇಲಾಖೆ ವಿಭಾಗದ ಮುಖ್ಯಸ್ಥರು ಆಗಿ ಕೆಲಸ ಮಾಡಿದ್ರು. ಹೀಗಾಗಿ ಅವರಿಗೆ ಗುಪ್ತಚರ ಇಲಾಖೆ ಹೊಸತೇನೂ ಅಲ್ಲ. ಜೊತೆಗೆ ಹಿಂದಿನ ಸಂದರ್ಭದಲ್ಲಿ ಆದಂತಹ ಬೇರೆ ಬೇರೆ ಬೆಳವಣಿಗೆಗಳು, ಅದನ್ನ ಆದಂತ ಘಟನೆಗಳ ಬಗ್ಗೆ ತೆಗೆದುಕೊಂಡಂತ ನಿಲುವು ಇದೆಲ್ಲವೂ ಕೂಡ ಮಹತ್ವದ್ದಾಗಿರುತ್ತೆ. ಹೀಗಾಗಿ ಅನುಭವದ ಆಧಾರದ ಮೇಲೆ ಅವರನ್ನ ಮಾಡಲಾಗಿದೆ. ಇದರ ಜೊತೆಗೆ ಪೊಲೀಸ್ ವೈಫಲ್ಯ ಅನ್ನುವಂತ ಆರೋಪಗಳು ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಂದ್ರೆ ಆಗುವಂತ ಡ್ಯಾಮೇಜ್ ಗಳಿಂದ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಶರತ್ ಚಂದ್ರ ಅವರನ್ನ ಗುಪ್ತಚರ ಇಲಾಖೆ ಬದಲಾಗಿ ಪೊಲೀಸ್ ನೇಮಕಾತಿ ಹಾಗೂ ಟ್ರಾಫಿಕ್ ಹಾಗೂ ರಸ್ತೆ ಸುರಕ್ಷತಾ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ಒಟ್ಟಲ್ಲಿ ಈ ಒಂದು ಬೆಳವಣಿಗೆ ಏನಿದೆ, ಗುಪ್ತಚರ ಇಲಾಖೆ ಬದಲಾಯಿಸುವಂಥದ್ದು ಅಥವಾ ಅದರ ಜವಾಬ್ದಾರಿಯನ್ನ ಬದಲಾಯಿಸೋದು ಖಂಡಿತವಾಗ್ಲೂ ನಾಗಮಂಗಲದ ಬೆಳವಣಿಗೆಗೆ ಸಂಬಂಧ ಇದೆ ಅನ್ನೋ ಹೇಳೋದ್ರಲ್ಲಿ ತಪ್ಪಿಲ್ಲ, ಎರಡು ಮಾತು ಇಲ್ಲ. ಧನ್ಯವಾದ ಪ್ರಮೋದ್.